ಹಾಯ್ ಎಲ್ರಿಗೂ ನಮಸ್ಕಾರ. ವಿಷಯ ಏನಪ್ಪಾ ಅಂತಂದ್ರೆ ಒಂದು ಪ್ರತಿಷ್ಠಿತ ಬೆಟ್ಟಿಂಗ್ ಆಪ್ ನ ಬಗ್ಗೆ ಒಂದಷ್ಟು ವಿಷಯ ಹಂಚ್ಕೊಳ್ಳೋದಿತ್ತು. ಹಾಗಾಗಿ ಈ ವಿಡಿಯೋ ಈ ಬೆಟ್ಟಿಂಗ್ ಆಪ್ ಗಳ ವಿರುದ್ಧ ತುಂಬಾ ಜನ ಕ್ರಿಯೇಟರ್ಸ್ ಆಗಿರ್ಬೋದು, ಮತ್ತೆ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಹೋರಾಡ್ತಾನೆ ಬರ್ತಿದ್ದಾರೆ. ಇವತ್ತಿಗೂ ಸಹ ಹೋರಾಡ್ತಿದ್ದಾರೆ. ಆದ್ರೂ ಒಂದಷ್ಟು ಜನ ಕ್ರಿಯೇಟರ್ಸ್ ಆಗಿರ್ಬೋದು, ಒಂದಷ್ಟು ಜನ ಆಕ್ಟರ್ಸ್ ಆರ್ಟಿಸ್ಟ್ ಆಗಿರ್ಬೋದು, ಯಾಕೆ ಆ ಪರ್ಟಿಕ್ಯುಲರ್ ಆಪ್ ನ ಪ್ರಮೋಟ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಕಾರಣ ಏನು ಅನ್ನೋದನ್ನ ನಾನು ನಿಮ್ಗೆ ಇವತ್ತು ಎಕ್ಸಾಂಪಲ್ಸ್ ಜೊತೆ ಪ್ರೂಫ್ ಜೊತೆ ನಾನು ಹೇಳ್ತೀನಿ. ಮೊದ್ಲಿಗೆ ಒಂದು ವಾರದ ಹಿಂದೆ ನನ್ನ ಜೊತೆ ಒಂದು ಪ್ರತಿಷ್ಠಿತ ಲೂಡೋ ಗೇಮ್ ಆಪ್ ಏನಿದೆ ನನ್ನನ್ನ ಫಸ್ಟ್ ಅಪ್ರೋಚ್ ಆಗ್ತಾರೆ. ಈ ತರ ಗೇಮ್ ಇದೆ ಪ್ರಮೋಟ್ ಮಾಡ್ತೀರಾ ಅಂತ. ನಾನು ಇಟ್ಕೊಂಡು ಇಲ್ಲ ಮಾಡೋದಿಲ್ಲ, ನಾನು ಬೆಟ್ಟಿಂಗ್ ಆಪ್ ಮಾಡಲ್ಲ ಅಂತಂದ್ರೆ ಅವ್ರು ಅದಕ್ಕೆ ಸರ್ ಇದು ಬೆಟ್ಟಿಂಗ್ ಆಪ್ ಅಲ್ಲ, ಇದು ಗೇಮಿಂಗ್ ಆಪ್, ಬೇಕಾದ್ರೆ ನೋಡಿ ಅಂದ್ಬಿಟ್ಟು ಒಂದಷ್ಟು ಡೀಟೇಲ್ಸ್ ಕಳಿಸ್ತಾರೆ. ಸರಿ, ಅದಾದ್ಮೇಲೆ ನನಗೆ ಎಲ್ಲೋ ಒಂದು ಕುತೂಹಲ, ನೋಡೋಣ ಇದ್ರಲ್ಲಿ ಏನೇನಿದೆ, ಎಷ್ಟೆಷ್ಟು ಕೊಡ್ತಾರೆ ತಿಳ್ಕೊಳ್ಳೋಣ ಅಂತೇಳಿ ನಾನು ಕೇಳಿದೆ ಎಷ್ಟು ಕೊಡ್ತೀರಾ ಅಂತ. ಅವನು ಏಕ್ದಮ್ 3 ಲಕ್ಷ ಅಂತಂದ. ನನಗ್ ಶಾಕ್ ಆಯ್ತು. ಸರಿ, ನಿಮ್ಗೆ ಏನ್ ಬೇಕು ಅಂತ ಕೇಳಿದಕ್ಕೆ ಒಂದೊಂದು ನಿಮಿಷದ 8 ವಿಡಿಯೋ ಬೇಕು, 6 ತಿಂಗಳು ಅದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ರೈಟ್ಸ್ ಬೇಕು ಅಂತ. ಸರಿ, ನಾನ್ ಇಟ್ಕೊಂಡು 3 ಲಕ್ಷ ಬರೀ 8 ನಿಮಿಷ ಫುಟೇಜ್ ಕೊಡ್ಬೇಕು, ಅದನ್ನು ನಮ್ಮ ಅಕೌಂಟ್ ಅಲ್ಲಿ ಅಪ್ಲೋಡ್ ಮಾಡಂಗಿಲ್ಲ, ಅವರೇ ಮಾಡ್ಕೋತಾರೆ, ನಮ್ದಲ್ಲೂ ಮಾಡೋದು ಏನು ಬೇಕಾಗಿಲ್ಲ. ಸೊ ನಾನು ಇಟ್ಕೊಂಡು ಓಕೆ ನನ್ಗೆ 6 ಲಕ್ಷ ಕೊಟ್ರೆ ಮಾಡ್ತೀನಿ ಅಂತ ನಾನು ಒಂದು ಮೆಸೇಜ್ ಹಾಕ್ದೆ. ಅವರು ಸರಿ ನಮ್ಮ ಟೀಮ್ ಜೊತೆ ಮಾತಾಡ್ತೀನಿ ಅಂತೇಳಿ ವಿತಿನ್ ಮಿನಿಟ್ಸ್ ಅಲ್ಲೇ ಮತ್ತೆ ಇನ್ನೊಂದು ಮೆಸೇಜ್ ಬರುತ್ತೆ, 4.5 ಲಕ್ಷ ಕೊಡ್ತೀವಿ ಮಾಡಿ ಅಂತ. ಇಷ್ಟು ಬೇಗ ರಿಯಾಕ್ಟ್ ಆಗ್ತಿದ್ದಾನಲ್ಲ ಅಂತೇಳಿ ಇಲ್ಲ ನಾನು ಅಷ್ಟಕ್ಕಾಗೋದಿಲ್ಲ ಅಂತ ಹೇಳಿದ್ಮೇಲೆ ಲಾಸ್ಟ್ ಫೈನಲ್ 5 ಲಕ್ಷಕ್ಕೆ ಫೈನಲ್ ಓಕೆ ಮಾಡೋಣ ಅಂತ. ನಾನು ಅದಾದ್ಮೇಲೆ ಇಲ್ಲ ನನ್ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಬಿಟ್ಟೆ. ಅದಕ್ಕೆ ಅವ್ನು ರಿಟರ್ನ್ ನನ್ನ ಹತ್ರ ಚಾಟ್ ಮಾಡಿದ ರೀತಿ ನೋಡಿದ್ರೆ ನಾನೇನೋ ಅವನ ಸ್ಲೇವ್ ಅನ್ನೋ ತರ ಮಾತಾಡ್ದ. ಅದಾದ್ಮೇಲೆ ಅವನ್ನ ಬ್ಲಾಕ್ ಮಾಡಿ ಬಿಟ್ಟೆ. ಸೊ ಯೋಚನೆ ಮಾಡಿ, ಒಂದು ಬೆಟ್ಟಿಂಗ್ ಆಪ್ ನ ಪ್ರಮೋಟ್ ಮಾಡೋದಕ್ಕೆ ನನ್ನಂತ ಒಬ್ಬ ಕ್ರಿಯೇಟರ್ಗೆ 5 ಲಕ್ಷ ಕೊಡ್ತಾರೆ ಅಂತಂದ್ರೆ ಅವ್ರು ಎಷ್ಟು ಕೋಟಿ ಲಾಭ ಮಾಡ್ತಿದ್ದಾರೆ. ಎಷ್ಟು ಜನ ಕ್ರಿಯೇಟರ್ಸ್ಗೆ 5 ಲಕ್ಷ ಕೊಟ್ಕೋತಾ ಹೋದ್ರೆ ಇನ್ನೆಷ್ಟು ಲಾಭ ಇರ್ಬೋದು ಯೋಚನೆ ಮಾಡಿ. ಸೊ ನಾನ್ ಕ್ರಿಯೇಟರ್ಸ್ ಹತ್ರ ಕೇಳ್ಕೊಳ್ಳೋದು ಇಷ್ಟೇನೆ, ನಿಮ್ಮ ಒನ್ ಟೈಮ್ ಪೇಮೆಂಟ್ಗೋಸ್ಕರ ಒಬ್ಬರ ಲೈಫ್ ಟೈಮ್ ಹಾಳು ಮಾಡಬೇಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಇನ್ನೂ ಒಂದಷ್ಟು ಕೆಲವು ಚಿಕ್ಕ ಕ್ರಿಯೇಟರ್ಸ್ ವಾದ ಏನಪ್ಪಾ ಅಂತಂದ್ರೆ ಅದರಿಂದ ನಮ್ಮ ಸ್ಟಡೀಸ್ಗಾಗುತ್ತೆ, ನಮ್ಮ ಖರ್ಚಿಗಾಗುತ್ತೆ, ನಮ್ಮ ಮನೆ ಬಾಡಿಗೆ ಕಟ್ಟಕ್ಕಾಗುತ್ತೆ ಅಂತ. ನೋಡಿ, ಅವ್ರಿಗೆಲ್ಲ ನಾನು ಹೇಳೋದಿಷ್ಟೇನೆ, ನೀವು ಇವತ್ತು ಚಿಕ್ಕವ್ರು ಇರ್ಬೋದು, ಮುಂದೆ ನಿಮ್ಮ ಕಂಟೆಂಟ್ ಚೆನ್ನಾಗಿತ್ತು ಅಂತಂದ್ರೆ ನೀವು ಬೆಳಿತೀರಾ, ನಿಮ್ಗೂ ಒಳ್ಳೆ ಪ್ರಮೋಷನ್ಸ್ ಬರುತ್ತೆ. ಹಾಗಂತ ನೀವು ನಿಮ್ಮ ಒಬ್ಬರ ಲೈಫ್ ನೋಡ್ಕೊಳ್ಳೋದಕ್ಕೋಸ್ಕರ 10 ಜನ ಲೈಫ್ ನ ಹಾಳು ಮಾಡೋದು ಎಷ್ಟು ಸರಿ, ಒಂದ್ಸತಿ ಯೋಚನೆ ಮಾಡಿ. ಹಾಗಾಗಿ ಬೆಟ್ಟಿಂಗ್ ಆಪ್ಗಳನ್ನ ಪ್ರಮೋಟ್ ಮಾಡಬೇಡಿ, ಇದು ನನ್ನ ರಿಕ್ವೆಸ್ಟ್. ಸೊ ಇಷ್ಟನ್ನ ಹಂಚ್ಕೊಳ್ಳೋದಕ್ಕೆ ನಾನು ನಿಮ್ ಮುಂದೆ ಬಂದೆ. ಧನ್ಯವಾದಗಳು. ಸಿಗೋಣ. ಬಾಯ್ ಬಾಯ್.